ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಮನ ಹೆಸರಲ್ಲಿ ಸಿಕ್ಕಾಪಟ್ಟೆ ರಾಜಕಾರಣ ಆಗಿದೆ. ದಶಕಗಳ ಕಾಲ ಭಾರತದಲ್ಲಿ ರಾಮನ ವಿಚಾರದಲ್ಲಿ ರಾಜಕಾರಣ ನಡ್ಕೊಂಡೇ ಬಂದಿದೆ. ಸಾಕಷ್ಟು ಹೋರಾಟಗಳಾಗಿದ್ದಾವೆ, ಸಾಕಷ್ಟು ಗಲಾಟೆ ಆಗಿದ್ದಾವೆ, ಸಾಕಷ್ಟು ಸಾವು ನೋವುಗಳು ಕೂಡ ರಾಮನ ವಿಚಾರದಲ್ಲಿ ಆಗಿದ್ದಾವೆ. ಅದರಲ್ಲೂ ಕೂಡ ಅಯೋಧ್ಯ ರಾಮ ಮಂದಿರ ವಿಚಾರದಲ್ಲಿ ಈ ದೇಶ ಕಂಡು ಕೇಳರಿಯದ ರೀತಿಯಲ್ಲಿ ರಾಜಕಾರಣ ಆಗಿದೆ. ವಿಶೇಷವಾಗಿ ಭಾರತದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆಗೂ ಕೂಡ ಈ ಒಂದು ರಾಮ ಮಂದಿರ ಅಯೋಧ್ಯ ಕಾರಣ ಆಗಿದೆ. ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಬೇರೆ ಯಾವುದೇ ಪಕ್ಷ ಇರ್ಬೋದು. ಈ ದೇಶದಲ್ಲಿ ಎರಡು ವಿಭಾಗಗಳಾಗಿ ಎಡಪಂಥೀಯರು, ಬಲಪಂಥೀಯರು, ಅಥವಾ ರಾಮನ ಭಕ್ತರು, ರಾಮನ ಅನುಯಾಯಿಗಳು, ರಾಮನ ವಿರೋಧಿಗಳು, ಹೀಗೆ ಸಾಕಷ್ಟು ವಿಶೇಷತೆಗಳಿಗೆ ಅಯೋಧ್ಯೆ ಹಾಗೂ ರಾಮ ಮಂದಿರ ಸಾಕ್ಷಿಯಾಗಿತ್ತು. ಕೊನೆಗೆ 2024ರಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಅಂದರೆ ಉದ್ಘಾಟನೆ ಆಯಿತು. ರಾಮ ಮಂದಿರ ಕೋಟ್ಯಾಂತರ ಹಿಂದೂಗಳ ಅಥವಾ ಕೋಟ್ಯಾಂತರ ಭಾರತೀಯರ ಒಂದು ಕನಸೇನಾಗಿತ್ತು, ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕು, ರಾಮನಿಗೆ ಒಂದು ದೇಗುಲ ಕಟ್ಟಬೇಕು, ನಮ್ಮ ಶ್ರೀರಾಮ ಮರ್ಯಾದಾ ಪುರುಷೋತ್ತಮನಿಗೆ ಒಂದು ಆಲಯ ಬೇಕು ಅಂತ ಕೋಟ್ಯಾಂತರ ಭಾರತೀಯರ, ಕೋಟ್ಯಾಂತರ ಹಿಂದೂಗಳ ಕನಸು ನನಸಾಯಿತು. ಎಲ್ಲವೂ ಸುಸೂತ್ರವಾಗಿ ಆಗ್ತಾ ಇತ್ತು. ಆದರೆ ಯಾವತ್ತು ರಾಮ ಮಂದಿರ ನಿರ್ಮಾಣ ಆದ ಕೆಲವೇ ದಿನಗಳಲ್ಲಿ ಸಾಕಷ್ಟು ಒಂದು ರೀತಿಯ ಆರೋಪಗಳು, ಅನುಮಾನಗಳು ಜಾಸ್ತಿ ಆಗ್ತಾ ಹೋದವು. ವಿಶೇಷವಾಗಿ ಟ್ರಸ್ಟ್ ವಿಚಾರವಾಗಿ ರಾಮನ ದೇಗುಲಕ್ಕೆ ಬರ್ತಾ ಇದ್ದಂತಹ ಹಣದ ಅರಿವೇನಿತ್ತು, ಕಾಣಿಕೆ ಆಗಿರ್ಬೋದು ಅಥವಾ ದೇಣಿಗೆ ಆಗಿರ್ಬೋದು, ಅದರ ವಿಚಾರವಾಗಿ ಸಾಕಷ್ಟು ಅನುಮಾನಗಳು ಕಾರಣ ಆಗ್ತಾ ಇತ್ತು. ವಿಶೇಷವಾಗಿ 2025ರ ಅಂತಿಮ ಹಂತದಲ್ಲಿ ನವೆಂಬರ್ ಅಥವಾ ಡಿಸೆಂಬರ್ ನಂತರ ರಾಮ ಮಂದಿರ ಟ್ರಸ್ಟ್ನಲ್ಲಿ ಏನು ಆಗ್ತಾ ಇದೆ, ಕೋಟ್ಯಾಂತರ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಕೆಲಸ ರಾಮ ಮಂದಿರ ಟ್ರಸ್ಟ್ನಲ್ಲಿ ಆಗ್ತಾ ಇದೆ. ರಾಮ ಮಂದಿರದಲ್ಲಿ ನಾವು ಅಂದ್ಕೊಂಡಂತೆ ಇಲ್ಲ, ಅಲ್ಲೂ ರಾವಣರಿದ್ದಾರೆ, ರಾಮ ಮಂದಿರದಲ್ಲಿ ರಾವಣರು ಇದ್ದಾರೆ ಅನ್ನೋದು ಬಹಿರಂಗ ಆಗ್ತಾ ಹೋಗ್ತು. ಈಗ ಕೊನೆಗೂ ಏನಾಯಿತು ಅನ್ನೋದ್ರ ಬಗ್ಗೆ ಸ್ಪಷ್ಟ ಒಂದು ನಿಲುವು, ಅಂದರೆ ಸ್ಪಷ್ಟ ಒಂದು ಸಂದೇಶ, ಸ್ಪಷ್ಟ ಸುದ್ದಿ ಸಿಗ್ತಾ ಇದೆ. ರಾಮ ಮಂದಿರದಲ್ಲಿ 200 ಕೋಟಿ ರೂಪಾಯಿ, ಒಂದಲ್ಲ ಎರಡಲ್ಲ ಮೂರಲ್ಲ, 200 ಕೋಟಿ ರೂಪಾಯಿ ಲೂಟಿ ಆಗಿದೆ. ರಾಮ ಮಂದಿರದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ನೌಕರರು ಈಗ ಅರೆಸ್ಟ್ ಆಗಿದ್ದಾರೆ. 8 ಮಂದಿಯನ್ನ SIT ಟೀಮ್ ಅರೆಸ್ಟ್ ಮಾಡಿದೆ. ಜೊತೆಗೆ ಒಂದಿಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಕೋಟ್ಯಾಂತರ ಭಾರತೀಯರು, ಕೋಟ್ಯಾಂತರ ಹಿಂದೂಗಳು ಒಂದು ನಂಬಿಕೆ, ಶ್ರೀರಾಮ ನಾವೆಲ್ಲ ಇಷ್ಟೆಲ್ಲ ದೇಣಿಗೆ ಕೊಟ್ಟಿದ್ವಿ, ಕಾಣಿಕೆ ಕೊಟ್ಟಿದ್ವಿ, ನಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ವಿ, ರಾಮನ್ಗೊಂದು ಆಲಯ ಬೇಕು ಅಂತ. ಆದರೆ ಏನಾಗ್ತಾ ಇದೆ, ನಮ್ಮ ನಂಬಿಕೆಗೆ ದ್ರೋಹ ಆಗೋಯ್ತಲ್ಲ. ಈಗ ಯಾರು ಹೊಣೆ ಇದಕ್ಕೆ? ರಾಜಕಾರಣ ಏನೇ ಇರ್ಬೋದು, ಆದರೆ ನಂಬಿಕೆಗೆ ದ್ರೋಹ ಮಾಡುವಂತಹ ಕೆಲಸವನ್ನ, ಹಿಂದೂಗಳ ನಂಬಿಕೆಗೆ ದ್ರೋಹ ಆಗುವಂತಹ ಕೆಲಸವನ್ನ ಹಿಂದೂಗಳೇ ಮಾಡ್ತಾ ಇದ್ದಾರೆ. ರಾಮ ಮಂದಿರದಲ್ಲಿ ಇದ್ಕೊಂಡೇ ಮಾಡ್ತಾ ಇದ್ದಾರೆ. ಟ್ರಸ್ಟ್ಗಳಿಗೆ ಇದು ಗೊತ್ತಿರಲಿಲ್ವಾ? ಆಗಿದ್ರೆ ಕೋಟ್ಯಾಂತರ ಭಾರತೀಯರ ಕನಸುಗಳು, ಅವರ ಒಂದು ನಂಬಿಕೆ, ವಿಶ್ವಾಸಕ್ಕೆ ದ್ರೋಹ ಮಾಡಿದ್ದು ಯಾರಾಗಿದ್ರೆ? ಇದು ರಾಜಕೀಯವನ್ನ ಪಕ್ಕಕ್ಕಿಡೋಣ, ರಾಜಕೀಯವನ್ನ ಪಕ್ಕಕ್ಕಿಟ್ಟು ಮಾತಾಡಬೇಕು ಇದನ್ನ. ಯಾಕಂದ್ರೆ ಈಗಾಗಲೇ ದಶಕಗಳ ಕಾಲ ರಾಜಕೀಯ ಆಗ್ಬಿಟ್ಟಿದೆ ಈ ವಿಚಾರದಲ್ಲಿ. ಸೊ ಈಗ SIT ಆಗಿದೆ, ಅರೆಸ್ಟ್ ಆಗಿದ್ದಾರೆ. ಮುಂದೇನಾಗಿದ್ರೆ ನಂಬಿಕೆಯನ್ನ ಮತ್ತೆ ವಾಪಸ್ ಪಡೆಯೋದು ಹೇಗೆ? ಮತ್ತೊಂದು ವಿಶೇಷ, 2027ರ ಫೆಬ್ರವರಿ ಅಥವಾ ಮಾರ್ಚ್ಗೆ ಉತ್ತರ ಪ್ರದೇಶ ಚುನಾವಣೆ ಬರ್ತಾ ಇದೆ, ವಿಧಾನಸಭಾ ಚುನಾವಣೆ. ಇದೇ ವಿಚಾರ ಬಹುಶಃ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. 2027ರ ವಿಧಾನಸಭಾ ಚುನಾವಣೆಯ ಚರ್ಚಾ ವಸ್ತು ಏನಪ್ಪಾ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಅಗೇನ್ ರಾಮ ಮಂದಿರದಲ್ಲಿ ಆಗಿರ್ತಕ್ಕಂಥ ಲೂಟಿ, ಯಾರು ಹೊಣೆ ಇದಕ್ಕೆ? ಇದೆಲ್ಲದಕ್ಕೂ ಕೂಡ ಆನ್ಸರ್ ಮಾಡಬೇಕಾದಂಥವ್ರು ಯಾರಾಗಿದ್ರೆ? ಎಸ್, ಈ ಒಂದು ಸ್ಪೆಷಲ್ ಬುಟ್ಟಿನಲ್ಲಿ, ಈ ಒಂದು ಸ್ಪೆಷಲ್ ನ್ಯೂಸ್ನಲ್ಲಿ ಎಲ್ಲ ರೀತಿಯ ಒಂದು ಚರ್ಚೆ ಮತ್ತು ಸುದ್ದಿಯನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಒಂದು ಅಕ್ರಮ ಏನು ಬಯಲಾಯಿತು, ಏನಾಗ್ತಿದೆ ಯೋಗಿ ನಾಡಲ್ಲಿ, ಒಂದು ಬ್ರೇಕಿಂಗ್ ಇದೆ, ನೋಡ್ತಾ ಹೋಗೋಣ.
ಎಸ್, ಮರ್ಯಾದಾ ಪುರುಷೋತ್ತಮ ದೇವಸ್ಥಾನದಲ್ಲಿ ಈಗ ಮಹಾ ಅಕ್ರಮ ಆಗಿದೆ. ಅಯೋಧ್ಯ ರಾಮ ಮಂದಿರ ಸನ್ನಿಧಿಯಲ್ಲೇ ಈಗ ಉಂಡಿಗೆ ಕನ್ನ ಹಾಕಲಾಗಿದೆ. ಕಂತೆ ಕಂತೆ ನೋಟು, ಚಿನ್ನ, ಬೆಳ್ಳಿಯ ಇಟ್ಟಿಗೆಗಳನ್ನೇ ಲೂಟಿ ಮಾಡಿರ್ತಕ್ಕಂಥ ಸುದ್ದಿ ಇದು. ಯಾರು ನಿರೀಕ್ಷೆ ಮಾಡಿರಲಿಲ್ಲ ರಾಮ ಮಂದಿರದಲ್ಲಿ, ಅದು ಕೂಡ ಯೋಗಿ ಆದಿತ್ಯನಾಥ್ ಅವರ ನಾಡಲ್ಲಿ ಹಿಂದೂಗಳ ಹೃದಯಕ್ಕೆ ಈ ರೀತಿಯಾಗಿ ಚೂರಿ ಹಾಕ್ತಾರೆ ಹಿಂದೂಗಳು ಅಂತ ಯಾರು ಕೂಡ ಭಾವಿಸಿರ್ಲಿಲ್ಲ. ಶತಮಾನಗಳ ಹೋರಾಟ ಇತ್ತು. ಆ ಶತಮಾನಗಳ ಹೋರಾಟದ ಬಳಿಕ ಕಟ್ಟಿದಂತಹ ಒಂದು ದೇಗುಲ ಅಯೋಧ್ಯ ರಾಮ ಮಂದಿರ. ಆದರೆ ಅಯೋಧ್ಯ ರಾಮ ಮಂದಿರದಲ್ಲಿ ಆಗಿದ್ದೇನಾಗಿದ್ರೆ, ಕಳೆದ 1.5-2 ವರ್ಷದ ಅವಧಿಯಲ್ಲಿ ಇಷ್ಟೆಲ್ಲ ಲೂಟಿ ಆಗ್ಬಿಡ್ತಾ ಆಗಿದ್ರೆ, ರಾಮ ಭಕ್ತರು ತಮ್ಮ ನಂಬಿಕೆ, ಒಂದು ವಿಶ್ವಾಸವನ್ನ ಇಟ್ಟು ಕೊಟ್ಟಂತಹ ದೇಣಿಗೆ ಇದು. ತಮ್ಮ ಹತ್ರ ಮನೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಒಪ್ಪತ್ತಿನ ಊಟಕ್ಕೆ ಹಣ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ನಮ್ಮ ನಂಬಿಕೆ ಶ್ರೀರಾಮ ಅಂತ ಇಡೀ ದೇಶಾದ್ಯಂತ ಇರ್ತಕ್ಕಂಥ ಹಿಂದೂಗಳು ದೇಣಿಗೆ ಕೊಟ್ಟಂತ ಹಣ ಇವತ್ತು ಲೂಟಿ ಆಗಿದೆ. ಈ ಒಂದು ಲೂಟಿಯನ್ನು ನೋಡಿ ಸ್ವತಃ ಪೊಲೀಸರು ಶಾಕ್ ಆಗಿದ್ದಾರೆ. SIT ಟೀಮ್ ರಚನೆ ಆಗಿತ್ತು. ನಿಜಕ್ಕೂ ಕೂಡ ಇಷ್ಟೆಲ್ಲ ಆಗಿದೆಯಾ ರಾಮ ಮಂದಿರದಲ್ಲಿ, ಅಯೋಧ್ಯೆಯ ರಾಮ ಮಂದಿರದಲ್ಲಿ ಹಿಂದೂಗಳ ಹಣವನ್ನ ಅಲ್ಲಿರ್ತಕ್ಕಂಥ ಟ್ರಸ್ಟಿಯಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ನೀಚರು ನುಂಗಿದ್ದಾರೆ, ನೀರು ಕುಡಿದಿದ್ದಾರೆ. ನಂಬಕ್ಕೆ ಆಗ್ತಾ ಇಲ್ಲ.